ಬಹಳ ವರ್ಷಗಳ ಹಿಂದೆ ಮಾಗಧ ರಾಜ್ಯದ ಅರಣ್ಯ ಪ್ರದೇಶದಲ್ಲಿ ಒಂದು ಭಯಾನಕ ಕಳ್ಳನಿದ್ದನು. ಅವನ ಹೆಸರು ಅಂಗುಲಿಮಾಲ. ಅವನು ಅಪಾರ ಬಲಶಾಲಿ, ಕ್ರೂರ, ರಕ್ತಪಿಪಾಸಿ. ಜನರು ಅರಣ್ಯ ದಾಟಲು ಹೆದರಿಸುತ್ತಿದ್ದರು, ಏಕೆಂದರೆ ಅವನು ಮಾರ್ಗದಲ್ಲೇ ನಿಲ್ಲಿಸಿ ಹತ್ಯೆ ಮಾಡುತ್ತಿದ್ದ. ಪ್ರತಿಯೊಬ್ಬರನ್ನು ಕೊಂದಾಗ ಅವರ ಬೆರಳನ್ನು ಕತ್ತರಿಸಿ ತನ್ನ ಕುತ್ತಿಗೆಯ ಹಾರದಲ್ಲಿ ಕಟ್ಟುತ್ತಿದ್ದ. ಹೀಗೆ ಅವನ ಹೆಸರು ಅಂಗುಲಿಮಾಲ, ಬೆರಳಿನ ಮಾಲೆ ಎಂದು ಪ್ರಸಿದ್ಧವಾಯಿತು. ಒಂದು ದಿನ ಆತನಿಗೆ 1000 ಬೆರಳುಗಳ ಮಾಲೆ ತಯಾರಿಸಬೇಕೆಂಬ ಸಂಕಲ್ಪವಿತ್ತು. ಇನ್ನು 1 ಬೆರಳು ಬೇಕು. ಅದನ್ನು ತಾಯಿಯಿಂದ ಪಡೆಯಲು ಹೊರಟನು. ತಾಯಿಯನ್ನು ಕೊಲ್ಲಲು ಓಡುತ್ತಿದ್ದಾಗ ಆ ಸಮಯದಲ್ಲಿ ಗೌತಮ ಬುದ್ಧ ಅರಣ್ಯ ಮಾರ್ಗದಲ್ಲಿ ನಡೆಯುತ್ತಿದ್ದರು. ಅಂಗುಲಿಮಾಲ ಬುದ್ಧರನ್ನು ನೋಡಿ ಅವರನ್ನು ಕೊಲ್ಲಲು ಮುಂದಾದನು. ಆದರೆ ಅದ್ಭುತ ಸಂಭವಿಸಿತು. ಬುದ್ಧರು ಶಾಂತವಾಗಿ, ನಿಧಾನವಾಗಿ ನಡೆಯುತ್ತಿದ್ದರು. ಅಂಗುಲಿಮಾಲ ಎಷ್ಟು ವೇಗವಾಗಿ ಓಡಿದರೂ ಬುದ್ಧರನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ. ಕೊನೆಗೆ ಶಾಂತನಾಗಿ ಅವನು ಕಿರುಚಿದ, ಸನ್ಯಾಸಿ, ನೀನು ನಿಂತೇ ಬಿಡು. ಬುದ್ಧರು ಶಾಂತನಗೆಯೊಂದಿಗೆ ಹೇಳಿದರು, ನಾನು ಬಹಳ ಹಿಂದೆ ಹಿಂಸೆಯಿಂದ ನಿಂತಿದ್ದೇನೆ. ನೀನೇ ನಿಲ್ಲು ಅಂಗುಲಿಮಾಲ. ಅಂಗುಲಿಮಾಲನಿಗೆ ಮೊದಲ ಬಾರಿಗೆ ತನ್ನ ಕ್ರೂರ ಕಾರ್ಯಗಳನ್ನು ಯೋಚಿಸಿದ. ಬುದ್ಧನ ಕರುಣೆ, ಶಾಂತಿ ಮತ್ತು ಧೈರ್ಯ ಅವನ ಹೃದಯದಲ್ಲಿ ಭಾರೀ ಬದಲಾವಣೆಯನ್ನು ತಂದವು. ಅವನು ಕತ್ತಿಯನ್ನು ಬಿಟ್ಟು ಬುದ್ಧನ ಪಾದಗಳಿಗೆ ಬಿದ್ದು ಕ್ಷಮೆ ಕೇಳಿದ. ಬುದ್ಧರು ಅವನನ್ನು ಶಿಷ್ಯನಾಗಿ ಸ್ವೀಕರಿಸಿದರು. ಅಂಗುಲಿಮಾಲ ಬೌದ್ಧ ಸನ್ಯಾಸಿಯಾಗಿ ಹಿಂಸೆ ತ್ಯಜಿಸಿ ಧ್ಯಾನ ಮತ್ತು ಸೇವೆಯಲ್ಲಿ ಜೀವನ ನಡೆಸಿದ. ಹಿಂದಿನ ಪಾಪಗಳಿಗಾಗಿ ಸಮಾಜವು ಮೊದಲಿಗೆ ಅವನನ್ನು ದೂಷಿಸಿದರೂ ಅವನು ಶಾಂತಿಯ ದಾರಿಯಲ್ಲಿ ಸ್ಥಿರನಾದನು. ಕೊನೆಗೆ ಅಂಗುಲಿಮಾಲನು ತನ್ನ ಆತ್ಮಶುದ್ಧಿಯಿಂದ ಅರ್ಹತ್ ಸ್ಥಿತಿಯನ್ನು ಪಡೆಯಲು ಸಮರ್ಥನಾದನು. ಹೀಗಾಗಿ ಕ್ರೂರ ಕಳ್ಳನು ಸಹ ಧರ್ಮದ ಬೆಳಕಿನಿಂದ ಮುಕ್ತನಾಗಬಹುದು ಎಂಬುದನ್ನು ಬುದ್ಧನು ಲೋಕಕ್ಕೆ ತೋರಿಸಿದನು.